ವೃಷಭ ರಾಶಿಯವರು ಏಕಾಏಕಿ ದುಡುಕಿ ಏನಾದರೂ ಹಣಕಾಸಿನ ವಿಚಾರಗಳಿಗೆ ನೀವು ಹೋದಾಗ ನಿಮಗೆ ತುಂಬ ನಷ್ಟಗಳನ್ನು ನೋಡುವಂಥ ಸಾಧ್ಯತೆಗಳು ಈ ಜೂನ್ ತಿಂಗಳಿನಲ್ಲಿ ವೃಷಭ ರಾಶಿ. ಗುರುವಿನ ಜೊತೆಯಲ್ಲಿ ಬರುವಂಥ ಶುಕ್ರನ ಬದಲಾವಣೆ, ಅದರ ಜೊತೆಯಲ್ಲಿ ಸೇರಿಕೊಳ್ಳುವಂತಹ ಬುಧನ ಗ್ರಹದ ಬದಲಾವಣೆ, ಜನ್ಮ ರಾಶಿಗೆ ಬರುವಂತಹ ಕುಜನ ಪ್ರವೇಶ, ಇಷ್ಟೆಲ್ಲವನ್ನು ಸಹ ನಾವು ಒಟ್ಟುಗೂಡಿ ನೋಡಿದಾಗ ನಮಗೆ ಗೊತ್ತಾಗತ್ತೆ ವೃಷಭ ರಾಶಿವರೆಗೆ ಜೂನ್ ತಿಂಗಳು ಸ್ವಲ್ಪ ಸಮಸ್ಯೆಗಳನ್ನು ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನೋಡ್ತಿದ್ದೀರ ಜ್ಞಾನ ಸಂಪದ ವಾಹಿನಿಯಲ್ಲಿ ಆ ಮಾಸ ಭವಿಷ್ಯದಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆಗಳು ನಿಮ್ಮಿಂದ ನಮಗೆ ಸಿಗ್ತಾ ಇರುವಂಥದ್ದು. ಮತ್ತು ಕೆಲವರು ಪ್ರಶ್ನೆಗಳನ್ನು ಸಹ ಕೇಳ್ತಿರ್ತೀರಿ. ಆ ಪ್ರಶ್ನೆಗಳಿಗೆ ಯಾವಾಗಾದರೂ ಒಂದು ಬಾರಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನಂತೂ ಖಂಡಿತವಾಗಿ ಈ ವಾಹಿನಿ ಮುಖಾಂತರದಲ್ಲಿಯೇ ಮಾಡ್ತೇನೆ. ಈ ಜೂನ್ ತಿಂಗಳು ಬರುವಂತಹ ಮಾಸ ಭವಿಷ್ಯದಲ್ಲಿ ವೃಷಭ ರಾಶಿಗಾಗುವಂತಹ ಅನುಕೂಲ ಅನಾನುಕೂಲಗಳನ್ನು ನೋಡಿದಾಗ ನೋಡಿ, ವೃಷಭ ರಾಶಿವರೆಗೆ 3ನೇ ಸ್ಥಾನಕ್ಕೆ ಬರುವಂತಹ ಗುರುವಿನ ಬದಲಾವಣೆ, ಗುರುವಿನ ಜೊತೆಯಲ್ಲಿ ಬರುವಂಥ ಶುಕ್ರನ ಬದಲಾವಣೆ, ಅದರ ಜೊತೆಯಲ್ಲಿ ಸೇರಿಕೊಳ್ಳುವಂತಹ ಬುಧನ ಗ್ರಹದ ಬದಲಾವಣೆ, ಜನ್ಮ ರಾಶಿಗೆ ಬರುವಂಥ ಕುಜನ ಪ್ರವೇಶ, ಇಷ್ಟೆಲ್ಲವನ್ನು ಸಹ ನಾವು ಒಟ್ಟುಗೂಡಿ ನೋಡಿದಾಗ ನಮಗೆ ಗೊತ್ತಾಗತ್ತೆ ವೃಷಭ ರಾಶಿವರೆಗೆ ಜೂನ್ ತಿಂಗಳು ಸ್ವಲ್ಪ ಸಮಸ್ಯೆಗಳನ್ನು ಕಾಡುವಂತಹ ಸಾಧ್ಯತೆಗಳು ಇರುವಂಥದ್ದು. ಮುಖ್ಯವಾಗಿ ಜನ್ಮಕ್ಕೆ ಬರುವಂತಹ ಕುಜನಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು, ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹರಡುವಂಥ ವ್ಯಕ್ತಿಗಳಿಂದ ಆಗುವಂಥ ಅವಮಾನಗಳನ್ನು ಸಹಿಸುವಂತಹ ವಾತಾವರಣಗಳನ್ನು ವೃಷಭ ರಾಶಿಯವರು ಇಟ್ಕೊಳ್ಬೇಕು. ಇಲ್ಲ ಸಲ್ಲದ ಅಪವಾದಗಳನ್ನು, ಅಪನಿಂದನೆಗಳನ್ನು, ಕುಹಕ ಮನಸ್ಸುಗಳಿಂದ ತೊಂದರೆಗಳು, ತಾಪತ್ರಯಗಳು ನಿಮಗೆ ಕಾಡುವಂಥ ಸಾಧ್ಯತೆಗಳು ಈ ಜೂನ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಇರುತ್ತೆ. ವೃಷಭ ರಾಶಿಯವರಿಗೆ ಗುರುವಿನ ಶೂನ್ಯತೆ ಅಂತ ತೆಗೆದುಕೊಂಡರೂ ಸಹ ಗುರುವಿನ ಮಿತ್ರಗ್ರಹನಾದಂತಹ ಕರ್ಕಾಟಕ ರಾಶಿಯಲ್ಲಿ ಇರುವಂತಹ ಪ್ರವೇಶದಿಂದ ಅಂಥ ಸಮಸ್ಯೆಗಳೇನು ಕಾಡೋದಿಲ್ಲ ಅಂತ ನಾನು ಅಂತೇನೆ. 3ನೇ ಮನೆಯಲ್ಲಿ ಗುರುವಿನ ಯೋಗವಿಲ್ಲ ಅಂದರೂ ಸಹ ಗುರುವಿನ ಅನುಗ್ರಹವಂತೂ ವೃಷಭ ರಾಶಿಯವರಿಗೆ ಇರುತ್ತೆ. ಜೊತೆಯಲ್ಲಿರುವಂಥ ಸ್ವಕ್ಷೇತ್ರಾಧಿಪತಿಯಾದಂಥ ಶುಕ್ರನ ಯೋಗ ಫಲವೂ ಸಹ ವೃಷಭ ರಾಶಿಯವರಿಗೆ ಇರುತ್ತೆ. ಜೊತೆಯಲ್ಲಿ ಬುಧ ಕೆಲವು ಗ್ರಹಗಳ ಬದಲಾವಣೆಗಳಿಂದ ಒಂದು ರೀತಿಯಾದಂತಹ ಹಣಕಾಸಿನ ದುಂದು ವೆಚ್ಚಗಳು, ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಮೋಸ ಹೋಗುವಂಥ ಸಾಧ್ಯತೆಗಳು, ದುಡುಕು ಸ್ವಭಾವಗಳಿಂದ ಎಷ್ಟೋ ಹಣಕಾಸನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾವುದೇ ವ್ಯಕ್ತಿಗಳನ್ನಾಗಲಿ ಯಾವುದೇ ವಿಚಾರಗಳನ್ನಾಗಲಿ ಕೂಲಂಕುಷವಾಗಿ ಅದನ್ನು ಗಮನ ಹರಿಸಿ ಅನಂತರದಲ್ಲಿ ಹಣಕಾಸಿನ ವ್ಯವಹಾರವನ್ನು ಕೈ ಹಿಡಿಬೇಕೇ ಹೊರತು ವೃಷಭ ರಾಶಿಯವರು ಏಕಾಏಕಿ ದುಡುಕಿ ಏನಾದರೂ ಹಣಕಾಸಿನ ವಿಚಾರಗಳಿಗೆ ನೀವು ಹೋದಾಗ ನಿಮಗೆ ತುಂಬ ನಷ್ಟಗಳನ್ನು ನೋಡುವಂಥ ಸಾಧ್ಯತೆಗಳು ಈ ಜೂನ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಇರುತ್ತೆ. ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ಳುತ್ತೆ, ಆತುರದ ನಿರ್ಧಾರಗಳಿಗೆ ಮನಸ್ಸನ್ನು ಮಾಡುತ್ತೆ, ಯಾರು ಹೇಳಿದ್ರೂ ಅದು ಸರಿ ಅಂತ ಅಂದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಅದರಿಂದ ತುಂಬ ನಷ್ಟಗಳನ್ನು ಕಷ್ಟಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಬರುತ್ತೆ. ಕುಟುಂಬದ ಜೊತೆಯಲ್ಲಿ ಚರ್ಚೆಯನ್ನು ಮಾಡಬೇಕು, ಕುಟುಂಬ ಜೊತೆಯಲ್ಲಿ ಕಾಲಹರಣವನ್ನು ಮಾಡಬೇಕು, ಕುಟುಂಬ ಜೊತೆಯಲ್ಲಿ ನೀವು ಮಾಡುವಂಥ ತೀರ್ಮಾನಗಳನ್ನು, ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳನ್ನು ಕುಟುಂಬ ಜೊತೆಯಲ್ಲಿ ಹಂಚಿಕೊಳ್ಳಬೇಕು. ಅನಂತರದಲ್ಲಿ ಒಟ್ಟಾಗಿ ತೀರ್ಮಾನಿಸಿ ಅನಂತರದಲ್ಲಿ ನಿರ್ಧಾರಗಳನ್ನು ಮಾಡಬೇಕೇ ಹೊರತು ಏಕಾಏಕಿ ಮಾಡುವಂಥ ನಿರ್ಧಾರ, ಏಕಾಏಕಿ ಮಾಡುವಂಥ ವಿಚಾರ, ಏಕಾಏಕಿ ಮಾಡುವಂಥ ನಿಮ್ಮ ವ್ಯವಹಾರ ನಿಮಗೆ ಮುಳುವಾಗುವಂಥ ಸಾಧ್ಯತೆಗಳು ವೃಷಭ ರಾಶಿಯವರೆಗೆ ಜೂನ್ ತಿಂಗಳಲ್ಲಿರುತ್ತೆ. ಮತ್ತೊಮ್ಮೆ ನಾನು ಹೇಳ್ತೇನೆ, ಎಚ್ಚರಿಕೆಯನ್ನು ವಹಿಸಿ ದುಡುಕು ಸ್ವಭಾವಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ.
ಇಷ್ಟು ದಿನಗಳ ಕಾಲವೂ ಸಹ ಅನುಕೂಲಕರವಾದಂಥ ವಾತಾವರಣಗಳನ್ನೇ ನೋಡಿದಂಥ ವೃಷಭ ರಾಶಿಯವರು ಜೂನ್ ತಿಂಗಳಿನಲ್ಲಿ ಸ್ವಲ್ಪ ಎಲ್ಲವೂ ಮೊದಲಿನ ಥರ ಆಗುತ್ತೆ, ಎಲ್ಲವೂ ಅಂದ್ಕೊಂಡಂಗೆ ಆಗುತ್ತೆ, ಎಲ್ಲವೂ ನನ್ನ ನೇರವಾಗಿ ನಡೆಯುತ್ತೆ ಅನ್ನುವಂತಹ ಒಂದು ಆ ಕೋನ ದೃಷ್ಟಿಯನ್ನು ನೋಡೋದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಬದಲಾವಣೆಗಳಾಗಬಹುದಲ್ಲವೇ, ನಷ್ಟವಾಗಬಹುದಲ್ಲವೇ, ಕಷ್ಟಕ್ಕೆ ಸಿಕ್ಕಾಕೊಳ್ಳಬಹುದಲ್ಲವೇ ಎನ್ನುವಂಥ ಯೋಚನೆಯನ್ನು ಮಾಡಿ ಅನಂತರದಲ್ಲಿ ತೀರ್ಮಾನಕ್ಕೆ ಬನ್ನಿ ಅಂತ ಹೇಳುವಂಥದ್ದು ವೃಷಭ ರಾಶಿಯವರಿಗೆ. ವೃಷಭ ರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹನೂ ಸಹ ಅಲ್ಲಿ ಒಂದು ರೀತಿಯಾದಂತಹ ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆಗಳು ಬರೋದ್ರಿಂದ ಸ್ವಲ್ಪ ವಾತಾವರಣಗಳು ಬದಲಾವಣೆಗಳಾಗುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ವೃಷಭ ರಾಶಿಯವರು. ನಮಸ್ಕಾರ.